ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಬರ್ತಾ ಇರುವಂತಹ ವಿಚಾರ ಗೊತ್ತಿತ್ತು. ಬಟ್ ಜಾಗ ಫೈನಲ್ ಆಗಿರಲಿಲ್ಲ. ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಜಾಗ ಫೈನಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಜಾಗ ಫಿಕ್ಸ್ ಆಗಿದೆ, ಫೈನಲ್ ಆಗಿದೆ. ಕೇಂದ್ರಕ್ಕೆ 3 ಸ್ಥಳಗಳ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕನಕಪುರ ರಸ್ತೆಯಲ್ಲಿಯೇ 2 ಸ್ಥಳವನ್ನ ರಾಜ್ಯ ಸರ್ಕಾರ ಗುರುತು ಮಾಡಿದೆಯಂತೆ. ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ಜಾಗವನ್ನ ಗುರುತು ಮಾಡಿದೆ ರಾಜ್ಯ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಾಗ ಫೈನಲ್ ಆಗಿದೆ. ಈ ಜಾಗದ ವಿಚಾರಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಜಟಾಪಟಿ ಇತ್ತು. ತುಮಕೂರು ಭಾಗದಲ್ಲಿ ಆಗಬೇಕು ಅಂಥೇಳಿ ಪರಮೇಶ್ವರು, ಇಲ್ಲ ಕನಕಪುರ ಭಾಗದಲ್ಲಿ ಆಗಬೇಕು ಅಂಥೇಳಿ ಡಿ.ಕೆ. ಶಿವಕುಮಾರು. ಈ ಜಟಾಪಟಿಯ ನಡುವೆ ಈಗ ಜಾಗವನ್ನು ಫೈನಲ್ ಮಾಡಲಾಗಿದೆ. ಹಾಗಾದರೆ ಎರಡನೇ ಏರ್ಪೋರ್ಟ್ಗೆ 3 ಸ್ಥಳಗಳು ಯಾವುವು ನೋಡ್ತಾ ಹೋಗೋಣ. ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟು, ಕೇಂದ್ರ ಸರ್ಕಾರಕ್ಕೆ 3 ಸ್ಥಳಗಳ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿದೆ. ಕನಕಪುರ ರಸ್ತೆಯಲ್ಲಿ 2 ಸ್ಥಳವನ್ನು ರಾಜ್ಯ ಸರ್ಕಾರ ಗುರುತು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡೆಲ್ಲಿ ರಿಪೋರ್ಟರ್ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಜಾಗದ ವಿಚಾರಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಜಟಾಪಟಿ ಇತ್ತು. ಈಗ ಅಳದು ತೂಗಿ 3 ಜಾಗವನ್ನು ಫೈನಲ್ ಮಾಡಿರುವಂತಹದ್ದು. ವಾಟ್ ನೆಕ್ಸ್ಟ್ ಅಂತ ಹೇಳಿ ಈ 3 ಸ್ಥಳದಲ್ಲಿ ಯಾವ ಸ್ಥಳವನ್ನು ಗುರುತು ಮಾಡುತ್ತೆ, ಅದರ ಫಾರ್ಮಾಲಿಟೀಸ್ ಹೇಗಿರುತ್ತೆ ಶಬೀರ್? ಪ್ರೇಮ್ ನೋಡಿ, ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದಂಥದ್ದು ಸಾಕಷ್ಟು ಸವಾಲಿನ ಪ್ರಶ್ನೆ ಆಗಿತ್ತು. ಕೆಲವರು ತುಮಕೂರಲ್ಲಿ ಮಾಡಬೇಕು ಅನ್ನುವಂಥದ್ದು, ಕೆಲವರು ಕನಕಪುರದಲ್ಲಿ ಮಾಡಬೇಕು ಅನ್ನುವಂಥದ್ದು, ಹೀಗೆ ಬೇರೆ ಬೇರೆ ಪ್ರದೇಶಗಳನ್ನ ಉಲ್ಲೇಖಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇತ್ತು. ಈಗ ಅಂತಿಮವಾಗಿ ಸರ್ಕಾರ 3 ಸ್ಥಳಗಳನ್ನ ಗುರುತು ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಮುಖ್ಯವಾಗಿ 2 ಸ್ಥಳಗಳನ್ನ ಕನಕಪುರ ರಸ್ತೆಯಲ್ಲಿ ಗುರುತು ಮಾಡಿರುವಂತದ್ದು, ಇನ್ನೊಂದು ನೆಲಮಂಗಲದ ಬಳಿಯಲ್ಲಿ ಏನು 1 ಸ್ಥಳವನ್ನ ಗುರುತು ಮಾಡಲಾಗಿರುವಂತದ್ದು. ಒಟ್ಟು 3 ಸ್ಥಳಗಳ ಗುರುತು ಮಾಡಿ ಈಗ ಕೇಂದ್ರ ವಿಮಾನ ನಿಲ್ದಾಣ ಪ್ರಾಧಿಕಾರ ಏನಿರುತ್ತೆ ಅದಕ್ಕೆ ಕೊಡಲಾಗಿದೆ. ಮೊದಲನೇ ಸ್ಥಳ ಏನಿದೆ ಕನಕಪುರ ರಸ್ತೆಯಲ್ಲಿ ಮಾಡಿರುವಂತದ್ದು, ಅದು 4800 ಎಕರೆ ಇರುವಂತದ್ದು. ಎರಡನೇ ಸ್ಥಳ ಏನಿದೆ ಕನಕಪುರ ರಸ್ತೆಯಲ್ಲಿ ಇರುವಂತದ್ದು, ಅದು 5000 ಎಕರೆ ಇದೆ. ಇನ್ನು ನೆಲಮಂಗಲದ ಬಳಿ ಇರುವಂತಹ ಒಂದು ಉದ್ದೇಶಿತ ಸ್ಥಳ ಏನಿದೆ ಅದು 5200 ಎಕರೆ ಅಷ್ಟು ದೊಡ್ಡದಾಗಿರುವಂತದ್ದು. ಈಗ ಕೇಂದ್ರ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಈ ಒಂದು ಪ್ರಸ್ತಾಪ ಏನು ಸಲ್ಲಿಸಲಾಗಿದೆ. ಅಲ್ಲಿಯ ಅಧಿಕಾರಿಗಳು ಬಂದು ಈ ಒಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ. ವಿಮಾನ ನಿಲ್ದಾಣಕ್ಕೆ ನಿರ್ಮಾಣಕ್ಕೆ ಈ ಒಂದು ಪ್ರದೇಶ ಯೋಗ್ಯವಾಗಿದೆಯಾ ಅನ್ನುವಂಥದ್ದನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ವಯಾಬಿಲಿಟಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಅಂತಿಮವಾಗಿ 1 ಸ್ಥಳವನ್ನ ಗುರುತು ಮಾಡುವಂತ ಸಾಧ್ಯತೆಗಳಿದಾವೆ. ಈ 1 ಸ್ಥಳ ಏನು ಗುರುತಾಗುತ್ತೆ ಅದನ್ನ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾರೆ. ಇದಾದ ಬಳಿಕ ರಾಜ್ಯ ಸರ್ಕಾರ ಇದನ್ನ ಸಂಪುಟದಲ್ಲಿಟ್ಟು ಅನುಮೋದನೆ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಯಾವ ಜಾಗದಲ್ಲಿ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ದೊಡ್ಡ ಮಟ್ಟದ ಜಟಾಪಟಿ ಇತ್ತು. ಇದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮೇಲುಗೈ ಸಾಧಿಸಿದಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ.